ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಈಗ ನಾನು ತುಮಕೂರು ಅಟ್ 2047ಗೆ ಇಂಪಾರ್ಟೆಂಟ್ ಅಧಿಕಾರಿಗಳ ಕರ್ತವ್ಯ ಏನು ಅಂತ ನಾನು ಹೇಳ್ತೀನಿ. ಬಹುಶಃ ಯಾವುದೇ ಒಂದು ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ, ಯಾವುದೇ ಒಂದು ಡೆವಲಪ್ಮೆಂಟಲ್ಲಿ ಸ್ಪೀಡ್ ತಗೋಬೇಕಾದ್ರೆ MP MLAಗಳು ಮಿನಿಸ್ಟ್ರುಗಳು ಇವ್ರಿಗಿನ್ನ ಇಂಪಾರ್ಟೆಂಟ್ ಇರ್ತಕ್ಕಂಥವ್ರು ಈ ಜನ, ನಾನೀಗ ಹೇಳ್ತಾ ಇರ್ತಕ್ಕಂಥ ಅಧಿಕಾರಿಗಳು. ಅವರು ಅವ್ರವ್ರ ವ್ಯಾಪ್ತಿನಲ್ಲಿ ಇನಿಷಿಯೇಟ್ ತಗೊಂಬಿಟ್ರೆ ಪಕ್ಕಾಗೋಗುತ್ತೆ. ನೀವೇನೋ ಅದೇನೋ ಲಂಚ ಕೊಡ್ತಾರೆ, ಅವನಂತಾನೆ ಇವನಂತಾನೆ, ಅವ್ನು ಬೈತಾನೆ, ಆ MLA ಬೈತಾನೆ, ಈ MP ಬೈತಾನೆ, ಬಿಟ್ಬಿಡಿ. ಯಾರೇನಾರ ತಿನ್ಕೊಳ್ಳಿ, ಯಾರೇನಾರ ಮಾಡ್ಕೊಳ್ಳಿ. ಅದನ್ನು ಒಂದು ವರ್ಷ ನೀವು ಅಥವಾ ಒಂದು 6 ತಿಂಗಳು ಈ ರಿಪೋರ್ಟ್ ಪಕ್ಕಾ ಮಾಡತಕ್ಕ 24/7 ನಿಮ್ಮ ಮೈಂಡ್ 50% ಇದು ಕೊಟ್ಬಿಡಿ. ಏಕೆಂದರೆ ಇದು ನೀವೇನು ಮಾಡ್ತಿರೋ, ಈಗ ಬೈಬಲ್ ಅಂತಾರೆ, ಕುರಾನ ಅಂತಾರೆ, ಭಗವದ್ಗೀತೆ, ಇದೊಂದು ಸಂವಿಧಾನ. ತುಮಕೂರು ಜಿಲ್ಲೆಗೆ 2047 ಆಗ್ತಕ್ಕಂಥದ್ದೊಂದು ಆಗಿರೋದ್ರಿಂದ ನಿಮ್ಮ ಪಾತ್ರ ರೋಲ್ ಇದೆ. ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಓದ ಪುಟ್ಟ ಬಂದ ಪುಟ್ಟ ಸಭೆ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವರು ಒಂದು ಮೀಟಿಂಗ್ನಲ್ಲಿ ಬೈತಾ ಇದ್ರು. ಹೋಗೋದು ಬರೋದು ಇದು ಮಾಡ್ತಾರೆ, ನೀವು ಜವಾಬ್ದಾರಿ ತಗೊಂಡೋಗಿ. ನೀವು ಅವರೆಲ್ಲ ಯಾರು? ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಒಳ್ಳೆ ಲೆವೆಲ್ಲಾಗಿರ್ತಕ್ಕಂಥ ACSಗಳು ಇರ್ತಾರೆ, ಸೆಕ್ರೆಟ್ರಿಗಳು ಇರ್ತಾರೆ. ಅವರೆಲ್ಲ ಅನುಭವ ಆಗಿರ್ತಕ್ಕಂಥವ್ರು, ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡಿ ಬಂದವ್ರೆ. ಅವ್ರು ಕೇಳಿದ್ರೆ ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗ್ತಾರೆ. ಅದನ್ನ ನೀವು ಇದರಲ್ಲಿ ಮಹತ್ತರವಾಗಿರ್ತಕ್ಕಂಥ ಪಾತ್ರಗಳು ತಗೋಬೇಕು, ಇಂಪ್ಲಿಮೆಂಟ್ಗೂ ತಗೋಬೇಕಾಗತ್ತೆ. ಅವರು ಉಸ್ತುವಾರಿ ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು, ಡಿಸ್ಟಿಕ್ ಹೆಡ್, ಅವರು ಎಲ್ಲರನ್ನೂ ಆಟ ಆಡಿಸೋರು ಜಿಲ್ಲಾಧಿಕಾರಿಗಳು. ಮಂತ್ರಿನೂ ಆಟ ಆಡಿಸ್ತಾರೆ, ಅವ್ರ ಅಪ್ಪನೂ ಆಟ ಆಡಿಸ್ತಾರೆ, MPನೂ ಆಟ ಆಡಿಸ್ತಾರೆ, ಅವ್ರ ಅಪ್ಪನೂ ಆಟ ಆಡಿಸ್ತಾರೆ. ಸದೃವಾದ ಸಿಕ್ಕಿರಂತೂ ಮೇಯಿಸ್ತಾರೆ. ಏಕೆಂದರೆ ಅವ್ರಿಗೆ ಅಂಥ ಪವರ್ ಕೊಟ್ಬಿಡೈತೆ ನಮ್ಮ ಸಂವಿಧಾನದಲ್ಲಿ. ಈ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮಂತ್ರಿಗಳು ಸಂವಿಧಾನದಲ್ಲಿ ಇಲ್ಲ, ಉಪಮುಖ್ಯಮಂತ್ರಿಗಳು ಸಂವಿಧಾನದಲ್ಲಿ ಇಲ್ಲ. ಬಟ್ DC ಇದೆಯಲ್ಲ, ಅಷ್ಟು ಪವರ್ಫುಲ್ ಇದು. ಚೀಫ್ ಸೆಕ್ರೆಟರಿಗೆ ಅಷ್ಟು ಪವರ್ ಇಲ್ಲ. ಚೀಫ್ ಸೆಕ್ರೆಟರಿ ಆರ್ಡರ್ ಮಾಡೋಕ್ಕಾಗಲ್ಲ, ಅವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕು. ಇವ್ರು ಜಿಲ್ಲೆ ಎಲ್ಲ ಇಲಾಖೆಗಳು, ಕೇಂದ್ರದ್ದಿರ್ಬೋದು, ರಾಜ್ಯದ್ದಿರ್ಬೋದು, NGOಗಳದಿರ್ಬೋದು, ಯಾವುದೇ ಆಗಲಿ, ರೈಲ್ವೇದಿರ್ಬೋದು, ಹೈವೇದಿರ್ಬೋದು, ಒಂದು ಗ್ರಾಮ ಪಂಚಾಯತ್, ಅವ್ರ ಥ್ರೂ ಇಲ್ದಲೇ ಅವ್ರು ಹೋಗೋದು ಇಲ್ಲವೇ ಇಲ್ಲ. ಅದೆಷ್ಟು ಸೈನ್ ಹಾಕ್ತಾರೋ ಪುಣ್ಯಾತಮರು, ಅದು ಅದೇ ಗೊತ್ತು. ಒಬ್ಬ ಜಿಲ್ಲಾಧಿಕಾರಿ ಅವ್ನ ಪೀರಿಯಡ್ ಒಳಗೆ ಎಷ್ಟು ಸೈನ್ ಹಾಕ್ತೆ ಅಂತ ಲೆಕ್ಕ ಹಾಕಿರೋ ಆ ಸೈನ್ಗಳೇ ಸಿಕ್ಕಾಪಟ್ಟೆ ಆಗೋಗ್ಬಿಡ್ತವೆ. ಅವ್ರಿಗೆ ಅಷ್ಟು ಪವರ್ ಇರುತ್ತೆ. CEO ಜಿಲ್ಲಾ ಪಂಚಾಯತ್. ಈಗ ನೀವು ದಿಶಾ ಕಮಿಟಿ ಮೆಂಬರ್ ಸೆಕ್ರೆಟರಿ ಬೇರೆ, ನಿಮ್ಮ ರೋಲು ಸಖತ್ತಿದೆ. 330 ಪಂಚಾಯತ್ ಇದೆ ನಮ್ಮ ಜಿಲ್ಲೆ ಒಳಗೆ. ಅಂದರೆ 330 ಪಂಚಾಯತಿನೂ ನಿಮ್ಮ ಕಂಟ್ರೋಲಲ್ಲಿರುತ್ತೆ. 10 ತಾಲೂಕು ಪಂಚಾಯತಿ ನಿಮ್ಮ ಕಂಟ್ರೋಲಲ್ಲಿರುತ್ತೆ. ಅದರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಇದ್ದಷ್ಟು ಕಮಿಟಿಗಳು ನಿಮಗೂ ಬೇರೆ ಬೇರೆ ಕಮಿಟಿಗಳಿವೆ. ಅದರಿಂದ ನಿಮ್ಮ ರೋಲು ಜಾಸ್ತಿ ಇರುತ್ತೆ, ನಾವು ತಗೋಬೇಕು. ಆಮೇಲೆ ACಗಳು 3 ವಿಭಾಗ ಇದೆ ನಮ್ಮ ಜಿಲ್ಲೆ ಒಳಗೆ. 3 ಜನನೂ ACಗಳು ಸೀರಿಯಸ್ ತಗೊಂಡ್ರೆ ಅವ್ರವ್ರ ವ್ಯಾಪ್ತಿ ಬರ್ತಕ್ಕಂಥ ತಹಶೀಲ್ದಾರ್ಗಳು, ACಗಳು, ಆಮೇಲೆ ಇವರು ಆಯುಕ್ತರು, ನಗರಾಡಳಿತದಲ್ಲಿ ಅರ್ಬನ್ ಲೋಕಲ್ ಬಾಡಿ ಒಳಗೆ ಚೀಫ್ ಆಫೀಸರ್ಗಳು, ಕಮಿಷನರ್ಗಳು, ಇವ್ರದ್ದು ಪಾತ್ರ ಜಾಸ್ತಿ ಇರುತ್ತೆ. ಆಮೇಲೆ ಗ್ರಾಮ ಪಂಚಾಯತಿ ಲೆವೆಲ್ಗೆ ಹೋದ್ರೆ PDOಗಳು. ನಂತರ ಇಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರಿಗಳು ನಮ್ಮಲ್ಲಿ ಜಾಸ್ತಿ ಇದ್ದಾವೆ. ಈಗ ಶಿರಾ ನಗರಾಭಿವೃದ್ಧಿ ಪ್ರಾಧಿಕಾರ ಇದೆ, ತಿಪ್ಟೂರು ಇದೆ, ತುಮಕೂರು ಇದೆ, ಆಮೇಲೆ ನಿಮ್ಸ್ ಪ್ರಾಧಿಕಾರ ಇದೆ. ಇವು ಎಲ್ಲ ಈ ಪ್ರಾಧಿಕಾರಗಳು ಕೆಲಸ ಇದರಲ್ಲಿ ಮಾಸ್ಟರ್ ಪ್ಲ್ಯಾನ್ ಮಾಡೋದ್ರೊಳಗಾಗಿ, CDP ಪ್ಲ್ಯಾನು, ODP ಪ್ಲ್ಯಾನ್ ಇವೆಲ್ಲ ಮಾಡೋದ್ರೊಳಗಾಗಿ ವಂಡರ್ಫುಲ್. ಅವ್ರ ಕೆಲಸ ಜಾಸ್ತಿ ಇರುತ್ತೆ, ಅವ್ರ ರೋಲ್. ಈ ಪ್ರತಿಯೊಂದೂ ಅವ್ರು ಅಷ್ಟು ಜನನೂ ಕುಂತ್ಕೊಂಡ್ಬಿಟ್ಟು ಎಲ್ಲ ಕ್ಲೀನಾಗಿ ಮಾಡ್ಕೊಂಡು ಹೋದರೆ ಬ್ಯೂಟಿಫುಲ್ಲೇ ಮಾಡಿಬಿಡ್ಬೋದು, ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ. ಅಂದ ಮಾಸ್ಟರ್ ಪ್ಲ್ಯಾನ್ ಮಾಡಬೇಕಾದ್ರೆ ಇದು ಡಿಜಿಟಲ್ ಆಗಬೇಕು, ಬರೀ ಬರೀ ರಿಟರ್ನಾಗಿದ್ದರೆ ಆಗಲ್ಲ. ಆಮೇಲೆ ಎಲ್ಲದೂ GIS ಲೇಯರ್ ಪ್ರಕಾರನೇ ಆಗ್ಬೋದು. ಪ್ರತಿಯೊಂದು ಪಾಯಿಂಟನ್ನು ಪಕ್ಕ ಆಗೋಗ್ಬಿಡ್ಬೇಕು. ಎಲ್ಲಿ ಏನು ಮಾಡ್ಬೇಕು ಅಂತ ಅಲ್ಲಿ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿಂದ ಆಗಬೇಕು, ಇಂಥದ್ದು ಆಗಬೇಕು, ಇಷ್ಟು ವರ್ಷಕ್ಕೆ ಅಂತಕ್ಕಂಥದ್ದು ಇರಬೇಕು. ಅವ ಪಕ್ಕ ಆಗ್ಬೇಕಾದ್ರೆ ಈ ಟೀಮ್ ವರ್ಕ್, ಇವರೆಲ್ಲ ಒಂದು ಟೀಮ್ ಮಾಡ್ಕೊಂಡ್ರೆ ನನಗೆ ಒಂದು ಖುಷಿಯಾದ್ದು. ಒಂದು ಜಿಲ್ಲಾಧಿಕಾರಿಗಳು ನಮ್ಮ ಇವರು ಪಾಟೀಲ್ ಸಾಹೇಬ್ರಿಗೆ ಮೊನ್ನೆ ಹೋಗ್ಯವ್ರು. ಅವರು ನನಗೊಂದು ದಿವಸ ಒಂದು ಮಾತು ಹೇಳಿದರು, ರಮೇಶ್, ಪ್ರತಿ ಸೋಮವಾರ 9 ಗಂಟೆಗೆ ನಾನು ಗೌರ್ಮೆಂಟ್ ಲ್ಯಾಂಡನ್ನು ಯಾವ ಸ್ಕೀಮ್ ಮಾಡಬೇಕು ಅಂತ ಎಲ್ಲ AC ತಹಸೀಲ್ದಾರ್ಗಳು ಮೀಟಿಂಗ್ ಕರಿತಾ ಇದ್ದೀನಿ. ಪ್ರತಿಯೊಂದು ಗೌರ್ಮೆಂಟ್ ಲ್ಯಾಂಡ್ ಕೊಡೋದು. ಈಗ 330 ಗ್ರಾಮ ಪಂಚಾಯತಿಗಳಲ್ಲಿ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕೊಡ್ಬೇಕಾದ್ರೆ ಜಾಗ ಕೊಡ್ಬೇಕಾಯ್ತು. 350 ಇಷ್ಟು ದಿಶಾ ಕಮಿಟಿ ಒಳಗೆ ಅವ್ರು ಹೇಳ್ತಿರೋ ಖುಷಿ ಆಗೋದು ನನಗೆ. ಈ ವಾರ ಈ ಸೋಮವಾರ ಇಷ್ಟು ಕೊಟ್ಟೆ, ಈ ಸೋಮವಾರ ಇಷ್ಟು ಕೊಟ್ಟೆ, ಈ ಸೋಮವಾರ ಇಷ್ಟು ಕೊಟ್ಟೆ ಅಂತ ಪ್ರತಿ ಸೋಮವಾರದ ಲೆಕ್ಕ ಹೇಳ್ತಿದ್ರು ಅವರು. ಆಮೇಲೆ ಯಾವುದೇ ಗೌರ್ಮೆಂಟ್ಲಾಗಲಿ, ಸ್ಮಶಾನಕ್ಕಿರ್ಬೋದು ಅಥವಾ ಈ ಮೇಜರ್ ಇಂಡಸ್ಟ್ರಿಗಳು ಇರ್ಬೋದು, ಪ್ರತಿ 9 ಗಂಟೆ ಗೌರ್ಮೆಂಟ್ ಲ್ಯಾಂಡ್ ಹುಡುಕೆ ಬನ್ನಿ ನೀವು ಇಂಥದ್ದು ಕೊಡಬೇಕು ಅಂತ. ನೋಡಿ, ಅದು ವಂಡರ್ಫುಲ್. ಈಗ ನಾವು ಈ ಪ್ರಾಜೆಕ್ಟ್ಗಳು ಎಲ್ಲೆಲ್ಲಿ ಮಾಡ್ತೀವೋ ಅದನ್ನು ಪಕ್ಕ ಮಾಡ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳು, ಒಬ್ಬ ಜಿಲ್ಲಾಧಿಕಾರಿಗಳು ಮನಸ್ಸು ಮಾಡಿದ್ರೆ ಏನು ಮಾಡ್ಬೋದು ಅಂತಕ್ಕಂಥದ್ದು ಉದಾಹರಣೆ. ಆ ರೀತಿ ಎಲ್ಲರೂ ಸಹ ಗಮನ ಹರಿಸಿ, ಇವ್ರೇನು ನಾನು 9 ವರ್ಗ ಹೇಳ್ತಾ ಇದ್ದೀನೋ ಅವರೆಲ್ಲರೂ ಸೀರಿಯಸ್ ತಗೊಂಡ್ರು ಅಂದರೆ ಭಾಳ ಚೀಪಾಗಿ ಆಗ್ಬಿಡುತ್ತೆ, ಭಾಳ
ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ರಿಪೋರ್ಟ್ ಕೊಡ್ಬೋದು. ಅದನ್ನು ಇವರೆಲ್ಲರೂ ಸಹ ಗಮನ ಹರಿಸ್ಬೇಕು. ನಾನು ಎಲ್ಲರನ್ನೂ ಪರ್ಸನಲ್ ಆಗಿ ಕುಂತ್ಕೊಂಡು ಅವ್ರ ನಿಮ್ಮ ರೋಲ್ ಏನು ಅಂತಲೂ ಚರ್ಚೆ ಮಾಡ್ತೀನಿ, ಮೀಟಿಂಗ್ಗಳು ಮಾಡ್ತೀನಿ. ಯಾರು ಮಾಡ್ತಾರೋ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ, ಯಾರು ಮಾಡಲ್ವೋ ಅವ್ರ ಮೇಲೆ ತಿರುಗಿ ಬೀಳಲೇಬೇಕಾಗತ್ತೆ ಇದ್ರೊಳಗೆ. ಯಾಕೆಂದರೆ ಎಲ್ಲರನ್ನೂ ಹೋಗಿ ಹಣ ಅಂದ್ಕೊಂಡು ಹಣ 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 ಅಂದ್ಕೊಂಡ್ರೆ ಕೆಲಸ ಆಗಲ್ಲ. ಮಾಡಬೇಕು, ಮಾಡಿದವ್ರಿಗೆ ನಾವು ಆನರ್ ಮಾಡ್ಬೇಕು. ಅವ್ರಿಗೆ ಇಂಥವ್ರು ಒಳ್ಳೆ ಕೆಲಸ ಮಾಡೋರು ಹೆಂಗೆ ಅಂತ ರ್ಯಾಂಕಿಂಗ್ ಕೊಡಬೇಕು. ಮಾಡಿದವ್ರು ಇಂಥವ್ರು ಯಾಕೆ ಮಾಡಿಲ್ಲ, ನೀವು ನಿಮ್ಗೆ ಏನಾಗಿದೆ ದಾಡು ಅಂತಲೂ ನಾವು ಪ್ರಶ್ನೆ ಮಾಡಲೇಬೇಕಾಗತ್ತೆ. ನಾವಿಲ್ಲಿ ವಿಷನ್ ಗ್ರೂಪು ಬೇಕು, ಪ್ರೆಷರ್ ಗ್ರೂಪು ಬೇಕು. ಈ ವಿಚಾರದಲ್ಲಿ ವಿಷನ್ ಗ್ರೂಪ್ನೂ ಟೀಮ್ ನಮ್ಮ ಜೊತೆಲೇ ಇರುತ್ತೆ. ನನ್ನ ಪ್ರೆಷರ್ ಗ್ರೂಪ್ ಈ ಮಾಸ್ಟರ್ ಪ್ಲಾನ್ ಮಾಡೋಳಗೆ ತುಮಕೂರು 2047 ಒಳಗೆ ಪ್ರೆಷರ್ ಗ್ರೂಪು ನನ್ನೇ, ಪ್ರೆಷರ್ ಆಗವು ನಾವೇ. ನಮ್ಮದು ಡಬಲ್ ರೋಲ್ ಮಾಡಲೇಬೇಕಾಗತ್ತೆ ಇಲ್ಲಿ. ಅದರಿಂದ ಇದುವರೆಗೂ ನಾನು ಇಷ್ಟು ಯಾಕೆ ನೇರವಾಗಿ ಮಾತಾಡಿ ಸ್ಟ್ರಿಕ್ಟಾಗೆ ಮಾತಾಡಬೇಕಾದ ಕೆಲವು ವಿಚಾರಗಳು. ಅದರಿಂದ ಇದುವರೆಗೂ ನನ್ನ ಚಾನಲ್ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಹೆಚ್ಚೆಚ್ಚಿಗೆ ಶೇರ್ ಮಾಡೋ ಮುಖಾಂತರ ಪ್ರಚಾರ ಮಾಡಿ ಅಂತ ಹೇಳಿಕೊಂಡು ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಅರ್ಪಿಸಿ ನಾನು ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ತುಮಕೂರು.